ಆನೆಗುಂದಿ ಉತ್ಸವವನ್ನು ಅವರು ಇವತ್ತೇನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಕನಗಿರಿ ಉತ್ಸವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬ್ಲ್ಯಾಕ್ ಫ್ಲ್ಯಾಗ್ಸನ್ನು ತೋರಿಸೋದ್ರ ಮೂಲಕ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಕೆಲಸ ಆಗುತ್ತೆ. ಕನಗಿರಿ ಉತ್ಸವ ಕನಗಿರಿ ನಡೀತೈತೆ, ಆನೆಗುಂದಿ ಉತ್ಸವ ಆನೆಗುಂದಿ ಉತ್ಸವನೂ ನಂದೇ, ಕನಗಿರಿ ಉತ್ಸವನೂ ನಂದೇ, ಹಂಪಿ ಉತ್ಸವನೂ ನಂದೇ, ಪಟ್ಟದಕಲ್ಲು ಉತ್ಸವನೂ ನಂದೇ. ಈಗಾಗಲೇ ಆನೆಗುಂದಿ ಉತ್ಸವ ಕಳೆದ ವರ್ಷ ನಾವು ತುಂಬಾ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಬೇರೆ ಕಾರ್ಯಕ್ರಮಗಳು ಹೊರತುಪಡಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ಮಾಧ್ಯಮದವರು ಆನೆಗುಂದಿ ಉತ್ಸವವನ್ನು ತುಂಬಾ ಭಾರಿ ಹೊಗಳಿರುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ. ಆದ್ರೆ ಸಂಬಂಧಪಟ್ಟ ಮಂತ್ರಿಗಳು ಕೊಟ್ಟ ಮಾತಿನಂತೆ ಅವರು ನಡ್ಕೊಳ್ಳದೇನೆ ಇವತ್ತೇನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮಾಧ್ಯಮಗಳ ಮುಂದೆ ಅಧಿಕಾರಿಗಳ ಸಭೆಯಲ್ಲಿ ಆನೆಗುಂದಿ ವೇದಿಕೆ ಮೇಲೆ ಮಾತನ್ನು ಕೊಟ್ಟು ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೋ ಒಂದು ನೆನಪಿನಲ್ಲಿ ನಾನು ನಿನ್ನೆ ಕೂಡ ಮಾತಾಡ್ತಾರೆ ಮತ್ತೆ ಅದನ್ನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದವರ ಸ್ಥಿತಿಗತಿಗಳೇ ಗೊತ್ತು ಸರಿ. ಹಾಗಾಗಿ ಈ ಬಾರಿ ಆನೆಗುಂದಿ ಉತ್ಸವ ಅವರು ಮಾಡ್ತಾರೆ ಅನ್ನೋದೇ ನನಗೆ ಅನುಮಾನದ ವಿಚಾರ. ನಿನ್ನೆ ನಾನು ಮಂತ್ರಿಗಳ ಮತ್ತು ಅವ್ರ ಸೆಕ್ರೆಟರಿಗಳ ನಾನು ಮಾತಾಡಿದಾಗ ಅವರು ಸರಿಯಾದ ಒಂದು ಗೊಂದಲದಲ್ಲಿ ಇದ್ದಾರೆ. ಹಾಗಾಗಿ ಅವರು ಆನೆಗುಂದಿ ಉತ್ಸವ ಬದಲು ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಉತ್ಸವ ಗಂಗಾವತಿಯಲ್ಲಿ ಮಾಡ್ರಿ ಅಂತ ಹೇಳಿ ಏನಾದರೂ ನನಗೆ ಅವಕಾಶ ಮಾಡಿಕೊಟ್ಟಿರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಆ ಕನ್ನಡ ತಾಯಿಗೆ ನಾವು ಗೌರವದಿಂದ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಇವತ್ತು ತಾವೇನು ನನಗೆ ಒಂದು ಬಜೆಟ್ ಅನ್ನು ಕೊಟ್ಟಿದ್ದೀವಿ. ಬಜೆಟ್ ಅನ್ನ ನೀವು ಕೂಡ ನಾವೆಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಮಾಡೋಣ. ಬಿಲ್ ಪೆಂಡಿಂಗ್ ಆಗಿದೆ, ಬಿಲ್ ಕೊಡುವಂತ ಕೆಲಸವನ್ನು ಮಾಡ್ತೀನಿ. ಇದೇ ವಾರದೊಳಗೆ ಬಿಲ್ ಕೊಡ್ತೀನಿ ಸರ್. ಈಗ ನಾನು 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಇಲಾಖೆಯಿಂದ. ಮನಸ್ಸಿಗೆ ಯಾರು ಮಾಧ್ಯಮದ ಮುಂದೆ ಒಂದೇ ಒಂದು ರೆಕಾರ್ಡ್ ತೋರಿಸಿ ನನಗೆ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಇದ್ರ ಕೊಡ್ಲಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿನಿ. 4 ನಾನು 1 ಕೋಟಿ ನಾನು ಕೊಡ್ತೀನಿ ಅಂತ ಅಂದಿದ್ದು 1 ಕೋಟಿ. ನಾನು ಪ್ರವಾಸೋದ್ಯಮ ಇಲಾಖೆ ಸಚಿವರ ಜೊತೆಗೆ ಮಾತಾಡಲಿ, ಬಟ್ ನಾನು ಕೊಡ್ತೀನಿ ಅಂದಿದ್ದು 1 ಕೋಟಿ. ಆದರೂ ನನ್ನ ಜಿಲ್ಲೆ ಇರೋದ್ರಿಂದ ನನ್ನ 4,87,00,000 ಕ್ಲಿಯರ್ ಮಾಡಕತ್ತೀವಿ. ಇಂಥದ್ದು ಸುಳ್ಳು ಹೇಳೋದು ಬಿಡಬೇಕು. ಇವು ಬಿ ಜೆ ಪಿಯವರು ಬರೀ ನಿಜ ಜೀವನದಾಗೂ ಸುಳ್ಳು ಹೇಳೋಂಥ ಕೆಲಸ, ಬರೀ ಸುಳ್ಳೇ ಇವ್ರು ಮನೆದೇವರು. ಇವ್ರು ಯಾರು ಸರ್ ಕನಗಿರಿ ಉತ್ಸವ ಮಾಡಿಸಕ್ಕೆ ಕೊಡಲಾರ್ದಲ್ಲ? ಇವ್ರು ಯಾರು? ಕನಗಿರಿ ಸನಿಯಕ್ಕೆ ಬರ್ತಾರ ನೋಡೋಣ. ಈಗ ಗ್ರಾಂಟ್ ಕೇಳಿ ನಾನು ಅವ್ರು ಇಂಥ ಮಾತು ಹೇಳೋದಕ್ಕೆ ಮುಂಚಿತನೇ ನಾನು ಈಗಾಗಲೇ ಅದನ್ನು ರಿಅಪ್ರೋಪ್ರಿಯೇಷನ್ ಮಾಡಿ ಬೇರೆ ಯಾವುದಾದ್ರೂ ಉಳಿದಿದ್ದು ಅದನ್ನೆಲ್ಲ ಸೇರಿ ದುಡ್ಡು ಕೊಡೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ಬಿಲ್ ತರಿಸಿದ್ದು ಕನಗಿರಿ ಉತ್ಸವ ಮಾಡೋಕ್ಕೆ ಬಿಡೋದು ಅವ್ರು ಯಾರು? ಕನಗಿರಿ ಉತ್ಸವ ಕನಗಿರಿ ನಡೀತೈತೆ, ಆನೆಗುಂದಿ ಉತ್ಸವ ಆನೆಗುಂದಿ ಉತ್ಸವನೂ ನಂದೇ, ಕನಗಿರಿ ಉತ್ಸವನೂ ನಂದೇ, ಹಂಪಿ ಉತ್ಸವನೂ ನಂದೇ, ಪಟ್ಟದಕಲ್ಲು ಉತ್ಸವನೂ ನಂದೇ. ಈ ಸತಿ ಉತ್ಸವ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕನಗಿರಿ ಉತ್ಸವ ಡೇಟು 13 ಅಥವಾ 14ನೇ ತಾರೀಕಿನ ಮೇಲೆ ಡೇಟ್ ಫಿಕ್ಸ್ ಮಾಡ್ತೀನಿ.